ಬಾಗಲಕೋಟೆಯಲ್ಲಿ ತಂದೆ ಮಕ್ಕಳ ದರ್ಬಾರ್. ಕುಟುಂಬ ರಾಜಕಾರಣಕ್ಕೆ ಮತದಾರ ಬೆಂಬಲ. ಬಾಗಲಕೋಟೆ ಜಿಲ್ಲೆಯ ಮತದಾರರು ತಂದೆ ಮಕ್ಕಳ ರಾಜಕೀಯಕ್ಕೆ ಹಿಂದಿನಿಂದಲೂ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಆ ಸಾಲಿಗೆ ಇದೀಗ ಉಮೇಶ್ ಮೇಟಿ ಕೂಡ ಸೇರ್ಪಡೆಯಾಗಿದ್ದಾರೆ. ಈ ಹಿಂದೆ 1967ರಲ್ಲಿ KM ಪಟ್ಟಣಶೆಟ್ಟಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಬಾದಾಮಿ ಕ್ಷೇತ್ರದಿಂದ ಶಾಸಕರಾಗಿದ್ದರು. ನಂತರ 1989ರಲ್ಲಿ ಅವರ ಮಗ MK ಪಟ್ಟಣಶೆಟ್ಟಿ ಶಾಸಕರಾದರು. ಆ ಬಳಿಕ 2004, 2008ರಲ್ಲೂ ಕೂಡ ಗೆದ್ದಿದ್ರು. ಅದೇ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ 1978ರಿಂದ 2013ರವರೆಗೆ BV ಚಿಮ್ಮನಕಟ್ಟಿಯವರು ಅನೇಕ ಬಾರಿ ಶಾಸಕರಾಗಿ ಸಚಿವರಾಗಿಯೂ ಆಯ್ಕೆಯಾಗಿದ್ದರು. ಪ್ರಸ್ತುತ ಅವರ ಮಗ ಭೀಮಸೇನ ಚಿಮ್ಮನಕಟ್ಟಿಯವರನ್ನ ಮತದಾರರು ಕೈ ಹಿಡಿದಿದ್ದಾರೆ. ಗುಳೆದಗುಡ್ಡ ಮತ್ತು ಹುನಗುಂದ ಕ್ಷೇತ್ರದಲ್ಲಿ GP ನಂಜೇನಮಠ ಅವರು ಕಾಂಗ್ರೆಸ್ನಿಂದ ತಲಾ ಒಂದು ಬಾರಿ ಶಾಸಕರಾಗಿದ್ದರು. ಅವರ ನಿಧನದ ಬಳಿಕ ಅವರ ಮಗ SC ನಂಜೇನಮಠ ಅವರು 1985 ಮತ್ತು 1999ರಲ್ಲಿ ಶಾಸಕರಾಗಿ ಗೆದ್ದು ಬಂದರು. ಇನ್ನು ಹುನಗುಂದದಲ್ಲಿ SR ಕಾಶಪ್ಪನವರು 3 ಸಲ ಶಾಸಕ ಹಾಗೂ ಸಚಿವರಾಗಿದ್ದರು. ಅವರ ಬಳಿಕ ಅವರ ಪತ್ನಿ ಗೌರಮ್ಮ ಅವರು ಉಪಚುನಾವಣೆಯಲ್ಲಿ ಗೆದ್ದಿದ್ರು. ಇದೀಗ ಅವರ ಮಗ ವಿಜಯಾನಂದ ಕಾಶಪ್ಪನವರ್ ಪ್ರಸ್ತುತ ಶಾಸಕರಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಇನ್ನು ಜಮಖಂಡಿ ಕ್ಷೇತ್ರದಲ್ಲಿ 2018ರಲ್ಲಿ ಸಿದ್ದು ನ್ಯಾಮಗೌಡ ಅವರು ಗೆದ್ದಿದ್ರು. ಸರ್ಕಾರ ರಚನೆಯಾಗುವ ಮೊದಲೇ ಸಾವನ್ನಪ್ಪಿದ್ರು. ಅದೇ ವರ್ಷ ನಡೆದ ಉಪಚುನಾವಣೆಯಲ್ಲಿ ಮಗ ಆನಂದ್ ನ್ಯಾಮಗೌಡ್ ಗೆದ್ದು ಬಗ್ಗಿದ್ರು. ಹೀಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕುಟುಂಬ ಮತ್ತು ತಂದೆ ಮಕ್ಕಳ ರಾಜಕೀಯ ಮುಂದುವರೆದು ಬಂದಿದೆ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.